ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ನನ್ನ ಗಾಡಿಯ ಸೆಕೆಂಡ್ ಸರ್ವೀಸು ಮುಗಿದಿದೆ. ಸೊ ಸೆಕೆಂಡ್ ಸರ್ವಿಸ್ ಬಗ್ಗೆ ಏನೇನಾಯಿತು, ನಾನೇನೇನು ಹೇಳಿದೆ, ಅವ್ರು ಏನೇನು ಮಾಡಿದ್ದಾರೆ, ಏನೇನು ಮಾಡಿಲ್ಲ, ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆ್ಯಂಡ್ ಇದಕ್ಕೂ ಮುಂಚೆ ಸ್ವಲ್ಪ ನೆಗಡಿ ಆಗಿಬಿಟ್ಟಿದೆ, ವಾಯ್ಸು ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಕೋಲ್ಡು. ಅಬ್ಬಾ, ರಾಯಲ್ ಎನ್ಫೀಲ್ಡ್ ಅವ್ರದ್ದು ಸೆಕೆಂಡ್ ಸರ್ವಿಸ್ ಬಂದು 5,000 ಕಿಲೋಮೀಟ್ರ್ ಆದಮೇಲೆ ಇರುತ್ತೆ. ಏನು ಇಶ್ಯೂಸ್ ಇಲ್ಲ ಅಂದರೆ ಬೇಸಿಕ್ ಚೇಂಜಸ್ ಮಾಡ್ತಾರೆ. ಆಯಿಲ್ ಟಾಪಪ್ಪು, ಈ ಡ್ರೈ ವಾಶು, ಸುಮ್ಮನೆ ಬೇಸಿಕ್ ಚೆಕ್ಕಿಂಗು, ಅದು ಇದು ಮಣ್ಣು ಮಸಿ ಎಲ್ಲ ಇರುತ್ತೆ. ಯಾವ್ದು ಗುರು ಇದು ಗಾಡಿ? ಒಂಥರ ಚೆನ್ನಾಗಿದೆಯಲ್ಲ. ಫೋನ್ ಬರ್ತಾಯಿದೆ, ಫೋನ್ ಒಂದು ನಿಮಿಷ. ಗಾಡಿ ತೊಗೊಂಡೋಗಿದ ತಕ್ಷಣ ಅವನು ರೇರ್ ವೀಲ್ ನೋಡಿ ಬ್ರೇಕ್ ಪ್ಯಾಡ್ಸ್ ಹೋಗಿದೆ, ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಬೇಕು ಅಂದ. ಹಾಂ ಆಯಿತು, ಸರಿ ಆಯ್ತು ಮಾಡಿ. ಎಷ್ಟು ಅಂದೆ. ನಾರ್ಮಲಿ ಬ್ರೇಕ್ ಪ್ಯಾಡ್ಸ್ ಕಾಸ್ಟ್ ಏನಂದರೆ ಒಂದು 250-300 ರೂಪಾಯಿ, ಮ್ಯಾಕ್ಸಿಮಮ್ ಒಂದು 500 ರೂಪಾಯಿ ಏನೋ ಇರುತ್ತೆ. 3,300 ರೂಪಾಯಿ ಅಂದ್ಬಿಟ್ಟ. 3,300 ಇದು ಯಾವ 3,300? ನನಗೆ ಒಂದು ರೌಂಡ್ ಟೆನ್ಷನ್ ಆಯಿತು, ಇದು ಯಾವುದು, ಇದೇನು 3,300 ಅಂತವನಲ್ಲ ಅಂತ. ಆಮೇಲೆ ಪ್ಯಾಡ್ಸ್ ಇಷ್ಟೇ ಅಲ್ವಾ ಅಂದರೆ ಏನೋ ಕಿಟ್ ಅಂದ, ಫುಲ್ಲು ಕಿಟ್ಟು ಅಂತ. ನಾನು ಮೋಸ್ಟ್ಲಿ ಏನೋ ಫುಲ್ಲು ಹೊಗೆ ಹಾಕ್ಸ್ಕೊಂಡಿರ್ಬೇಕು, ಫುಲ್ಲು ಬ್ರೇಕ್ ಸಿಸ್ಟಮ್ದೆಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದೆ. ಏನೂ ಚೇಂಜ್ ಮಾಡಿಲ್ಲ, ಬರೀ ಪ್ಯಾಡ್ಸ್ ಅಷ್ಟೇ ಚೇಂಜ್ ಮಾಡಿರೋದು. ಆಮೇಲೆ ಆನ್ಲೈನಲ್ಲಿ ನೋಡಿದೆ, ಆನ್ಲೈನಲ್ಲಿ ನೋಡಿದಾಗಲೂ ಬ್ರೇಕ್ ಪ್ಯಾಡ್ಸ್ ಎಲ್ಲ ಒಂದು 300, 250, 400 ಹಿಂಗೆ ಇದೆ ಪ್ರೈಸ್ ಎಲ್ಲ. ಡೌಟ್ ಆಯಿತು. ಫಸ್ಟು ಸರ್ವಿಸ್ ಸೆಂಟ್ರವ್ರಿಗೇ ಫೋನ್ ಮಾಡಿದೆ. ಅವ್ರು ಯಾರೋ ಎತ್ತಿ, ಸಾರ್ ನಮಗೆ ಇವೆಲ್ಲ ಗೊತ್ತಾಗಲ್ಲ, ಈ ಸ್ಪೇರ್ ಪಾರ್ಟ್ಸ್ ಅವ್ರದ್ದು ನಮಗೆ ಸಪ್ಲೈ ಮಾಡ್ತಾರಲ್ಲ, ಅವ್ರ ನಂಬರ್ ಕೊಡ್ತೀನಿ, ಅವ್ರ ಜೊತೆ ಮಾತಾಡ್ಕೊಳ್ಬೇಕಾರೆ ಅಂತ ಹೇಳಿದ್ರು. ಅವ್ರ ನಂಬರ್ ತೊಗೊಂಡು ಅವ್ರಿಗೂ ಕಾಲ್ ಮಾಡಿದೆ. ಅವ್ರಿಗೆ ಕಾಲ್ ಮಾಡಿದ್ರೆ ಬ್ರೇಕ್ ಪ್ಯಾಡ್ಸೇ 3,300 ಇದೆ ಸಾರ್ ಅಂತ ಅವ್ರೆ. ನಾನು ಅಯ್ಯೋ ಏನು ಬ್ಲೇಡ್ ಗುರು ಇದು ಅಂತ. ಯಾಕಂದರೆ ನೀವು ನೋಡ್ಬೋದು, ಬ್ರೆಂಬೋ ಅಂತ ಒಂದು ಕಂಪನಿ ಇದೆ, ಫೇಮಸ್ ಇದು ಸ್ಪೇರ್ ಪಾರ್ಟ್ಸ್ ಕಂಪನಿ ಬ್ರೆಂಬೋ. ಅದು ಅದ್ರದ್ದೇ 3,200, 3,300 ಇದೆ. ರಾಯಲ್ ಎನ್ಫೀಲ್ಡ್ ಅವ್ರದ್ದು ಏನು ಗುರು 3,300 ರೂಪಾಯಿ ಬ್ರೇಕ್ ಪ್ಯಾಡ್ಸು ಅಂತ ನನಗೆ ಶಾಕ್ ಆಯಿತು. ನಾರ್ಮಲಿ ಫ್ರೀ ಸರ್ವಿಸ್ ಅಂತಾರೆ, ಅದು ಇಟ್ಸ್ ಎ ಜೋಕ್. ಫ್ರೀ ಸರ್ವಿಸ್ ಯಾರು ಕೊಡಲ್ಲ, ಬರೀ ಲೇಬರ್ ಚಾರ್ಜಸ್ ಮಾತ್ರ ಇರಲ್ಲ ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ಚಾರ್ಜಸ್ಸು ಇರುತ್ತೆ. ಅಮ್ಮ ನನ್ನ ಹಠವು ನೀ, ನನ್ನ ಪಾಠವು ನೀ, ನನ್ನ ಶಾಲೆಯು ನೀ. ಮಳೆ ಬರೋಂಗೆ ಬೇರೆ ಆಯ್ತು. ಅಯ್ಯೋ, ಯಾವಾಗಲೂ 900 ರೂಪಾಯಿ 1,000 ರೂಪಾಯಿ ಆಗೋ ಸರ್ವಿಸ್ ಬಿಲ್ಲು 4,400 500 ರೂಪಾಯಿ ಏನೋ ಆಯಿತು. ನನ್ನ ಫ್ರೆಂಡ್ ಒಬ್ಬರು, ಅವ್ರ ಹತ್ರನೂ ಇದೆ ಹಿಮಾಲಯನು, ಅವ್ರ ಹತ್ರ ನಾನು ಹೋಗಿ ಕೇಳಿದೆ, ಅಣ್ಣ ಏನಣ್ಣ ಇದು 3,300 ಅಂತ ಇದ್ದಾರೆ ಬ್ರೇಕ್ ಪ್ಯಾಡ್ಸ್ ಅಂತ. ಅವ್ರು ಹೇಳಿದ್ರು, ಫಸ್ಟು ಪ್ರೈಸ್ ಹೇಳಲಿಲ್ಲ ನಾನು, ಬ್ರೇಕ್ ಪ್ಯಾಡ್ಸ್ ಏನೋ ಚೇಂಜ್ ಮಾಡಬೇಕು ಅಂತ ಇದ್ದಾರೆ. ನಂಗೆ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ಬ್ರೇಕ್ ಪ್ಯಾಡ್ಸ್ನ ಚೇಂಜ್ ಮಾಡಿಸ್ತಾರೆ. ಸೊ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಬೇಕು ಅಂತ ಇದಾರಲ್ಲ, ಏನು ಮಾಡೋದು ಅಂದರೆ, ಹೌದು ಕಣ, ನೀನು 5,000 ಕಿಲೋಮೀಟ್ರಿಗೆ ಒಂದು ಸಲ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸ್ತಾನೆ ಇರಬೇಕು ನೀನು ಅಂತ ಹೇಳಿದ್ರು. ನಾನು ಅವಾಗ ಕೇಳಿದೆ, ಇದು ಬ್ರೇಕ್ ಪ್ಯಾಡ್ಸು 3,300 ರೂಪಾಯಿ ಹಾಕಿದ್ದಾರೆ ಅಂದಾಗ, ಹೌದಾ ಅಂತ ಹೇಳ್ಬಿಟ್ಟು ಅವ್ರ ಬಿಲ್ ತೋರಿಸಿದ್ರು, ಇನ್ವಾಯ್ಸು. ಅವ್ರ ಇನ್ವಾಯ್ಸ್ ನೋಡಿದ್ರೆ 250 ರೂಪಾಯಿ ಇದೆ. ಅವ್ರದಕ್ಕೆ ಬರೀ ಬ್ರೇಕ್ ಪ್ಯಾಡ್ಸ್ ಕಿಟ್ಟಲ್ಲ, ಬ್ರೇಕ್ ಪ್ಯಾಡ್ಸ್ ಕ್ಯಾಲಿಪರ್ ಏನೋ ಹಾಕಿದ್ರು, 250 ರೂಪಾಯಿ ಅಷ್ಟೇ. ನನ್ನ ಬ್ರೇಕ್ ಪ್ಯಾಡ್ಸ್ ಕಿಟ್ ಅಂತ ಹಾಕಿ 3,300 ರೂಪಾಯಿ ಬಿಲ್ಲು. ಇದು ಸೆಕೆಂಡ್ ಸರ್ವೀಸಿನ
ಒಂದು ಸ್ಥಿತಿ. ಆಮೇಲೆ ಇನ್ನೊಂದು ಹೇಳಿದ್ದೆ, ಬಡ್ಕೋಬೇಕು. ಹೋಗೋ ಚಿನ್ನ. ಥೂ, ಓ ಮಳೆ ಶುರು ಆಯ್ತಲ್ಲಪ್ಪ ಸ್ವಾಮಿ. ಮಳೆ ಮಳೆ ಮಳೆ, ಅಯ್ಯೋ ಸಿಡ್ಗಾಕ್ 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 ಸಿಡ್ಗಾಕ್, ಅಯ್ಯೋ ಇಲ್ಲ ಸಿಡ್ಗಾಕ್ ಸಿಡ್ಗಾಕ್. ಅಪ್ಪ ಕ್ಯಾಮ್ರಾ ಹೋಗುತ್ತಪ್ಪ. ಸ್ವಲ್ಪ ಹೊತ್ತು ಒಂದು ಬ್ರೇಕ್ ತಗೊಂಬಿಡೋಣ. ಅಪ್ಪ ಒಂದು ಟೀ ಬ್ರೇಕ್ ಆಯಿತು. ಸೌದೆ ಒಲೆ ಊಟ. ಸೊ ಇದಿಷ್ಟು ಬ್ರೇಕ್ ಪ್ಯಾಡ್ಸಿನ ಕತೆ. ಇನ್ನೊಂದು ಸ್ವಲ್ಪ ಫ್ರಂಟ್ ವೀಲ್ ಏನಾಗಿದೆ, ಸ್ವಲ್ಪ ಅಲೈನ್ಮೆಂಟ್ ಮಾಡಬೇಕಿತ್ತು. ಇದು ಸ್ವಲ್ಪ ಕ್ರಾಸ್ ಆಗಿದೆ ಹಿಂಗೆ, ಅದನ್ನು ಹೇಳಿದೆ, ಅದನ್ನು ಸ್ವಲ್ಪ ಅಲೈನ್ಮೆಂಟ್ ಮಾಡಿಕೊಟ್ಬಿಡಮ್ಮ ಚಿನ್ನ ಅಂತ. ಹಾಂ ಸರ್ ಮಾಡ್ಕೊಡ್ತೀನಿ, ಏನು ತಲೆ ಕೆಡ್ಸ್ಕೊಂಬೇಡಿ ಸರ್. ಓಕೆ 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 ಅಂದ್ಬಿಟ್ಟ. ನೋಡ್ತೀನಿ ಹಂಗೆ ಇದೆ, ಅದನ್ನು ಅಲೈನ್ ಮಾಡಿಕೊಟ್ಟಿಲ್ಲ. ನಮ್ಮ ಮುಂದೆ ಸುಮ್ಮನೆ ಪೋಸ್ಟ್ ಕೊಡ್ತಾರೆ, ಅದು ಮಾಡ್ಬಿಡ್ತೀವಿ ಇದು ಮಾಡ್ಬಿಡ್ತೀವಿ ಅಂತ. ಏನು ಕೆಲಸ ಮಾಡಲ್ಲ. ವರ್ಸ್ಟ್ ಸರ್ವಿಸು ರಾಯಲ್ ಎನ್ಫೀಲ್ಡ್ ಅವ್ರದ್ದು ಮಾತ್ರ. ಸಸ್ಪೆನ್ಷನ್ನು ಸ್ವಲ್ಪ ಹಾರ್ಡರ್ ಸೈಡಲ್ಲಿತ್ತು, ನಾನು ಅದನ್ನು ಹೇಳಿದ್ದೆ, ಅದನ್ನು ಸ್ವಲ್ಪ ಟ್ಯೂನ್ ಮಾಡಿ ಕೊಟ್ಬಿಡೋಣ ಅಂತ. ಇದ್ರ ಸಸ್ಪೆನ್ಷನ್ ಸ್ವಲ್ಪ ಟ್ಯೂನ್ ಮಾಡ್ಕೋಬೋದು. ಟೂಲ್ ಕಿಟ್ಟಲ್ಲೇ ಕೊಟ್ಟಿರ್ತಾನೆ, ಅದು ಸ್ವಲ್ಪ ಗಟ್ಟಿ ಇದೆ, ನನ್ನ ಕೈಲಿ ಆಗಿಲ್ಲ ನಾನು ಇದು ಮಾಡೋಕ್ಕೆ, ಟ್ಯೂನ್ ಮಾಡೋಕ್ಕೆ. ಅವ್ನಿಗೆ ಹೇಳ್ದೆ ಅದನ್ನು ಸ್ವಲ್ಪ ಹಾರ್ಡರ್ ಸೈಡಲ್ಲಿದೆ ಅಣ್ಣ, ಅದನ್ನು ಸ್ವಲ್ಪ ಟ್ಯೂನ್ ಮಾಡಿ ಕೊಟ್ಬಿಡಿ ಅಂತ. ಹಾಂ ಸರ್ ಮಾಡ್ಕೊಡ್ತೀನಿ ಸರ್. ಓಕೆ 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 ಅಷ್ಟೇ. ಓಕೆಲ್ಲೇ ಮುಗ್ದೋಯ್ತದು, ಅದನ್ನು ಟ್ಯೂನ್ ಮಾಡಿಲ್ಲ. ಬಿಲ್ ಮಾತ್ರ ಕೊಟ್ಬಿಡ್ತಾರೆ ಹೋದ ತಕ್ಷಣ. ಕೆಲಸ ಝೀರೋ. ವಾಷಿಂಗ್ ಇಲ್ಲ ಅಂದ. ವಾಷಿಂಗ್ ನೀವೇ ಆಚೆ ಮಾಡಿಸ್ಕೊಂಬಿಡಿ ಅಂತವನೆ. ಪಾಪ ನಮ್ಗೆ ಗೊತ್ತಿಲ್ಲ, ನಾವೆಲ್ಲ ಎಲ್ಲಿ ಅವೆಲ್ಲ ಓದಿಲ್ಲ, ನಮ್ಗೆ ಗೊತ್ತಿಲ್ಲ ಆಚೆ ಮಾಡಿಸೋದು. ಅವನೇ ಹೇಳ್ತಾವೆ. ಬರೀ ಡ್ರೈ ವಾಶ್ ಮಾತ್ರ ಮಾಡಿಸ್ಕೊಡ್ತೀನಿ, ವಾಟರ್ ವಾಶ್ ಇಲ್ಲ ಅಂದ. ಆಯ್ತಣ್ಣ ಬರೀ ಡ್ರೈ ವಾಶೇ ಮಾಡೋಣ ಆಯಿತು ಅಂತೇಳಿ ಅಂದೆ. ಆಮೇಲೆ ನನಗೆ ಇದು ಕ್ಲಚ್ ಸ್ವಲ್ಪ ಹಾರ್ಡ್ ಅನಿಸುತ್ತೆ. ನಾನು ಬೇರೆ ಹಿಮಾಲಯನ್ ಓಡಿಸಿಲ್ಲ, ಒಂದ್ಸಲ ಅದನ್ನು ಓಡಿಸಿ ನೋಡಬೇಕು. ಯಾಕಂದರೆ ಅದೊಂದು ಕನ್ಫ್ಯೂಷನ್ ಇದೆ, ಯಾಕಂದರೆ ಇದು ಸ್ವಲ್ಪ ಹಾರ್ಡ್ ಇದೆ. ಟ್ರಾಫಿಕಲ್ಲಂತೂ ಕೈ ನೋವು ಬಂದ್ಬಿಡುತ್ತೆ. ನಾನದು ಈ 2 ಫಿಂಗರ್ಸ್ ಅಷ್ಟೇ ಯೂಸ್ ಮಾಡೋದು, ಫುಲ್ ಕೈ ಹಿಡಿಯೋಲ್ಲ. ಎಕ್ಸ್ಪೀರಿಯನ್ಸ್ ಇರೋರು ಯಾವಾಗಲೂ 2 ಬೆರಳೆ ಯೂಸ್ ಮಾಡಿ. ಏನಿಲ್ಲ ಬಿಡಿ. ಹೊಸಬಾಳು ನಿನ್ನಿಂದ ತಂದೆ ಆನಂದ ಏನಾಯ್ತು. ಕರೆಕ್ಟಾಗಿ ಆಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ. ಈ ಮೋಟೋ ವ್ಲಾಗಿಂಗ್ ಸೆಟಪ್ ನಾನೇನು ಮಾಡ್ಕೊಂಡಿದ್ದೀನಿ ಅದು ವಾಟರ್ ಪ್ರೂಫ್ ಅಲ್ಲ. ಸ್ವಲ್ಪ ಮಳೆ ಬಂದ್ರೂ ಟೆನ್ಷನ್ ಆಗಿಬಿಡುತ್ತೆ. ಅದು ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ, ಯಾಕಂದರೆ ಇದು ನಾವು ಬ್ಯಾಟ್ರಿ ತೆಗಿಬೇಕಾದ್ರೆ ಅದೊಂದು ಕ್ಯಾಪ್ ಇರುತ್ತಲ್ಲ ಈ ಗೋಪ್ರಲ್ಲಿ, ಅದನ್ನು ರಿಮೂವ್ ಮಾಡಿಬಿಟ್ಟಿರ್ತೀವಿ ನಾವು. ಈ ವ್ಲಾಗಿಂಗ್ ಸೆಟಪ್ ಮಾಡ್ಕೋಬೇಕಾದ್ರೆ ಅದಕ್ಕೊಂದು ಸ್ಪೆಸಿಫಿಕ್ ಕೇಸ್ ಹಾಕಬೇಕು. ಆ ಕೇಸ್ ಹಾಕ್ಬೇಕಂದ್ರೆ ಆ ಬ್ಯಾಟ್ರಿ ಆ ಡೋರ್ದು ತೆಗೆದುಬಿಡ್ಬೇಕದು. ಸೊ ಅದು ವಾಟರ್ ಪ್ರೂಫ್ ಆಗೋಲ್ಲ, ಅವಾಗ ನೀರೊಳಗೆ ಹೊರಟೋಗುತ್ತೆ. ನಾನು ಇದು ಈ ಮತ್ತು ರೈನಿ ಸೀಸನಲ್ಲೇ ಅಲ್ವಾ ಜಾಸ್ತಿ ಮೋಟೋ ವ್ಲಾಗ್ ಸಕ್ಕತ್ತಾಗಿರುತ್ತೆ. ಏನು ಮಾಡಬೇಕು ಅಂತ ನೋಡಿದಾಗ ಸ್ವಲ್ಪ ಇಂಟರ್ನೆಟ್ಟಲ್ಲೆಲ್ಲ ನೋಡಿದೆ. ಅವಾಗ ಅದೇನೋ ಒಂದು ಸಿಲಿಕಾನ್ದೇನೋ ಇದೆಯಂತೆ, ಒಂಥರ ಈ ಬಬಲ್ ಗಮ್ ಥರ ಬರುತ್ತೆ, ಜಲ್ಲಿ ಥರ. ಅದನ್ನು ನಾವು ಈ ಹೆಡ್ಫೋನ್ ಜಾಕ್ ಹತ್ರ
ಆಮೇಲೆ ಈ ಬ್ಯಾಟ್ರಿ ಡೋರ್ಗಳ ಹತ್ರ ಎಲ್ಲ ಹಾಕಬೇಕು. ಅದು 1000 ಚಿಲ್ಲರೆ ಏನೋ ಇದೆ, ಅದನ್ನು ತೊಗೊಬೇಕು ಆದಷ್ಟು ಬೇಗ. ಇದು ರಿಂಗ್ ರೋಡಲ್ಲಿ ಎಂಥದ್ದು ಟ್ರಾಫಿಕ್ ನಿಮ್ಮದು, ಹೋಗ್ರ ಮುಂದೆಲೋ. ಸಿಕ್ಕಾಪಟ್ಟೆ ವೈಬ್ರೇಟ್ ಆಗ್ತಾಯಿದೆ. ಇದರಿಂದನೂ ಫೋನ್ ಕ್ಯಾಮ್ರಾನು ಹೊಗೆ ಹಾಕ್ಸ್ಕೊಂಡಿದೆ. ಅದಕ್ಕೊಂದು 3000 ಖರ್ಚು. ನೆಕ್ಸ್ಟು ಐಫೋನಲ್ಲಿ ಕ್ಯಾಮ್ರಾ ಇಲ್ಲ ಅಂದರೆ ಏನು ಹೇಳಿ. ಈ ಐಫೋನ್ ಅಂದಮೇಲೆ ಕ್ಯಾಮ್ರಾ ಇರಬೇಕು, ಬುಲೆಟ್ ಅಂದಮೇಲೆ ಕಿಕ್ ಸ್ಟಾರ್ಟ್ ಇರಬೇಕು, ಇಲ್ಲ ಅಂದರೆ ಎರಡಕ್ಕೂ ಅವಮಾನ. ಏನಂತೀರ? ನಾನು ಏನೇ ಹೇಳಿದ್ರು ಮಾತಲ್ಲೊಂದು ತೂಕ ಇರುತ್ತೆ ಗುರು. ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡಲ್ಲ ಎಲ್ಲರೂ ಥರ ನಾನು. ಮತ್ತು ಇನ್ನೇನು ಸಮಾಚಾರ ಸ್ನೇಹಿತರೆ? ನಿಮ್ಮ ಹತ್ರನೂ ಹಿಮಾಲಯನ್ ಇದ್ದು ನೀವು ಈ ಥರ ಪ್ರಾಬ್ಲಮ್ಸ್ನೆಲ್ಲ ನೀವು ಫೇಸ್ ಮಾಡ್ತಿದ್ರೆ ಕಮೆಂಟ್ಸ್ ಮಾಡಿ, ಮಾತಾಡೋಣ ಅದ್ರ ಬಗ್ಗೆನೂ. ನಾನು ಇನ್ನೂ ಸೆಕೆಂಡ್ ಸರ್ವಿಸ್ ಮುಗಿಸಿದ್ದೀನಿ ಅಷ್ಟೇ. ಇದು ನನ್ನ ಫಸ್ಟ್ ಬೈಕ್ ಆಗಿರೋದ್ರಿಂದ ನನಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ನನಗೆ ಸರ್ವೀಸಲ್ಲಿ, ಸ್ಪೇರ್ ಪಾರ್ಟ್ಸಲ್ಲೆಲ್ಲ. ಹೋಗಲಿ. ಈ ರೋಡಂತೂ ಕ್ರೇಜಿ ಆಗಿದೆ, ಫುಲ್ ಇನ್ಕ್ಲೈನು. ಏನು ಹೇಳಿ, ಈಸಿಯಾಗಿ ಹತ್ಬಿಡುತ್ತೆ ಹಿಮಾಲಯನ್ ಎಲ್ಲ. ಏನು ಅದೆಲ್ಲ ಒಂದು ಮ್ಯಾಟ್ರೇ ಅಲ್ಲ ಹಿಮಾಲಯನ್ಗೆ. ಹೋಗು ಹೋಗೋಣ ಯಾವುದತ್ರ. ನನ್ನ ಪ್ರೀವಿಯಸ್ ವೀಡಿಯೋಸ್ಗೂ ಒಳ್ಳೆ ರೆಸ್ಪಾನ್ಸಸ್ ಬರ್ತಾಯಿದೆ. ನನಗೂ ತುಂಬ ಖುಷಿ ಆಗ್ತಾಯಿದೆ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ವೀಡಿಯೋಸ್ಗಳನ್ನ ಶೇರ್ ಮಾಡಿ. ಈ ನಿಮ್ಮ ಚಿಕ್ಕ ಮೋಟೋ ವ್ಲಾಗರ್ನ ಬೆಳೆಸೋದನ್ನು ಮರಿಬೇಡಿ ಸ್ನೇಹಿತರೆ. ಆಮೇಲೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಮನೆಯಲ್ಲಿ ಒಬ್ಬಟ್ಟು ಕಡುಬು ಎಲ್ಲ ಸಾಕಾಗ್ತೀನಿ. ಅಯ್ಯೋ, ರೋಡ್ ಬ್ಲಾಕ್ ಮಾಡಿಬಿಟ್ಟವ್ರೆ. ಹೋಗ್ಬೋದಾ? ಕಾರೇ ಹೋಗ್ತಾಯಿದೆ. ಯಾವ್ದು ಗುರು ಕಾರುಗಳು ಇವೆಲ್ಲ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ರೋಡಿದು. ಇದಿನ್ನು 1.5-2 ವರ್ಷ ಹಿಂಗೆ. ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಗಣೇಶ ನಿಮಗೆಲ್ಲರಿಗೂ ಒಳ್ಳೆ ಆಯುಷು, ಆರೋಗ್ಯ, ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಗುಡ್ ಬಾಯ್ ಸ್ನೇಹಿತರೆ.